ಬಳ್ಳಾರಿಯ ಕೆಐಎಡಿಬಿ ಕಚೇರಿಯಲ್ಲಿ ಸುಮಾರು 16.17 ಕೋಟಿ ಲೂಟಿ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇಲ್ಲಿ ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ಲೂಟಿ ಹೊಡೆದಿರುವಂತ ದುಡ್ಡನ್ನ ಇತರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೆಐಎಡಿಬಿ ಗುತ್ತಿಗೆ ನೌಕರ ಸಂತೋಷ್ ವಿರುದ್ಧ ಆರೋಪ ಕೇಳಿಬಂದಿದೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ 7 ಜನ ಸೇರ್ಕೊಂಡು ಈ ಹಣವನ್ನ ಲೂಟಿ ಹೊಡೆದಿದ್ದಾರೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಈಗ 7 ಜನರ ವಿರುದ್ಧ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಅಧಿಕಾರಿಗಳ ಹೆಸರಲ್ಲಿ ಚೆಕ್ಗಳಿಗೆ ಸಂತೋಷ್ ನಕಲಿ ಸಹಿಯನ್ನ ಹಾಕ್ತಾ ಇದ್ದಂತೆ ಕೆಐಎಡಿಬಿ ಖಾತೆಯಿಂದ ಇತರೆ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 2022ರಿಂದ 2026ರ ಅವಧಿಯಲ್ಲಿ 16 ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಇದರಲ್ಲಿ 7 ಜನರ ಪಾಲಿದೆ ಅಂತ ಆರೋಪ ಕೇಳಿಬಂದಿತ್ತು. ಒಟ್ಟು 4 ವರ್ಷದಿಂದ ಇದೇ ರೀತಿ ಹಣವನ್ನ ಕೆಐಎಡಿಬಿ ಖಾತೆಯಿಂದ ಇತರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ಬಟ್ ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ರು, ಅವ್ರಿಗೆ ಗೊತ್ತಾಗ್ಲಿಲ್ವಾ ಈ ವಿಷಯ? ಹಾಗಾದ್ರೆ ಈ ಬಗ್ಗೆ ಬಳ್ಳಾರಿ ಎಸ್ಪಿ ಮಾತಾಡಿದ್ದಾರೆ, ನೋಡಿ. 2022ರಿಂದ ಇದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದ್ರು ಕೆಐಡಿಬಿಯಲ್ಲಿ, ಅವರ ಚೆಕ್ಗಳನ್ನು, ಅವರ ಸಹಿಯನ್ನು ಫೋರ್ಜ್ ಮಾಡಿಬಿಟ್ಟು ಈ ಹಣವನ್ನು ಬೇರೆ ಬೇರೆ ಇತರೆ ಅಕೌಂಟ್ಗಳಿಗೆ, ಅಂದರೆ ಸಂಬಂಧಪಡದೇ ಇದ್ದಂಥವರ ಅಕೌಂಟ್ಗಳಿಗೆ ಹಣವನ್ನು ಹಂತ ಹಂತವಾಗಿ ಕಳಿಸಿ ಈ ಹಣವನ್ನು ಕೆಐಡಿಬಿಗೆ ಮೋಸ ಮಾಡಿರುವಂಥದ್ದು ಅನ್ನುವಂಥದ್ದು ಈ ಕಂಪ್ಲೇಂಟಲ್ಲಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ಈ ಕುರಿತು 19ನೇ ತಾರೀಕಿಗೆ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಈ ಕುರಿತು ಇನ್ವೆಸ್ಟಿಗೇಷನ್ ತುಂಬ ಪ್ರಾಥಮಿಕ ಹಂತದಲ್ಲಿರುವಂಥದ್ದು. ಆರೋಪಿಗಳ ಮೇಲೆ ಈಗಾಗಲೇ ನಾವು ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ. ಬಟ್ ಮೀನ್ ವೈಲ್ ನಮಗೆ ವಂಚನೆ ಮೊತ್ತ 15 ಕೋಟಿಗಿಂತ ಹೆಚ್ಚು ಇದ್ದಿದ್ದರಿಂದ ಇದು ಟೆಕ್ನಿಕಲಿ CIDಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಕರಣ. ಈ ಕುರಿತು ಕೂಡ ನಾವು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಕಳೆದ 4 ವರ್ಷದಲ್ಲಿ 16 ಕೋಟಿಗೂ ಹೆಚ್ಚು ಹಣವನ್ನ ಈ 7 ಜನ ಸೇರ್ಕೊಂಡು ಬಾಚಿದ್ದಾರೆ. ಇಡೀ ಹಗರಣ ಹೆಂಗ್ ಬೆಳಕಿಗೆ ಬಂತು, ಮತ್ತೆ ಈ 7 ಜನ ಯಾರ್ಯಾರು ಏನ್ ಕೆಲಸ ಮಾಡ್ತಾರ ಅವರೆಲ್ಲ? ಶರ್ಮಿತಾ, ಬಳ್ಳಾರಿಯ ಕೆಐಡಿಬಿ ಕಚೇರಿಯಲ್ಲಿ ಸುಮಾರು 16 ಕೋಟಿಗೂ ಅಧಿಕ ಮೊತ್ತದ ಹಣವನ್ನ ಕೂಡ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಕೆಐಡಿಬಿ ಖಾತೆಯಲ್ಲಿರ್ತಕ್ಕಂಥ ಹಣವನ್ನ ಕೂಡ 16 ಕೋಟಿಗೂ ಅಧಿಕ ಹಣವನ್ನ ಕೂಡ ಬೇರೆ ಬೇರೆ ಖಾತೆಗಳಿಗೆ ಕೂಡ ಇಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಈ ಒಂದು ಕೆಐಡಿಬಿ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಸಂತೋಷ್ ಕುಮಾರ್ ಇದ್ದಾನೆ. ಈತ ಅಲ್ಲಿರ್ತಕ್ಕಂಥ AEE ಇಂಜಿನಿಯರ್ಗಳ ನಕಲಿ ಸಹಿಗಳನ್ನ, ಅವರ ಫೋರ್ಜರಿ ಸಹಿಗಳನ್ನ ಮಾಡಿ ತನ್ನ ಖಾತೆಗೆ ಸೇರಿದಂತೆ ಬೇರೆ ಬೇರೆ ಖಾತೆಗೆ ಕೂಡ ಹಣವನ್ನ ವರ್ಗಾವಣೆ ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 7 ಜನರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಮೇಲೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಸಂತೋಷ್ ಕುಮಾರ್ ಸೇರಿ 7 ಜನರ ಮೇಲೆ ಕೂಡ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಇಲ್ಲಿ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಕೂಡ ಅಡಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. 2022ರಿಂದ 26ರವರೆಗೆ ನಡೆದ ಇದು 4 ವರ್ಷದ ಅವಧಿಯಲ್ಲಿ ಕೂಡ ಈ ಒಂದು ಆಕ್ರಮಣ ಬೇರೆ ಬೇರೆ ಕಡೆ ಒಂದು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇದೀಗ ಪೊಲೀಸರು ಆರೋಪಿಗಳು ಕೂಡ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಆರೋಪಿಗಳಿಗಾಗಿ ಪೊಲೀಸರು ಕೂಡ ಈಗ ಒಂದು ಬಂಧನಕ್ಕಾಗಿ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದು 15 ಕೋಟಿಗೂ ಅಧಿಕ ಮೊತ್ತದ ಹಣ ವಂಚನೆ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣನ CIDಗೆ ವಹಿಸಲಿಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ಬಸವರಾಜು.